ರಾಜಕಾರಣಿಗಳು ಮತಕ್ಕೋಸ್ಕರ ಯಾವ ಹಂತಕ್ಕೆ ಇಳಿತಾರೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳು ಈ ಚುನಾವಣಾ ಪರ್ವದಲ್ಲಿ ಕಾಣೋಕೆ ಸಿಕ್ಬಿಡ್ತು. ಇದೀಗ ಮತ್ತೆ 3 ಉದಾಹರಣೆಗಳು. ಹಿಂದೂ ಕಾರ್ಯಕರ್ತರು ಭಿಕಾರಿಗಳಂತೆ, ವೋಟ್ಗೋಸ್ಕರ ರಾಮ ಹಾಗೆ ಶಿವನ ನಡುವೆನೆ ಯುದ್ಧ ಮಾಡಬೇಕಂತೆ. ಮತ್ತೊಂದು ಕಡೆ ಲವ್ ಲ್ಯಾಂಡ್ ತರದಲ್ಲಿ ಇದೀಗ ವೋಟ್ ಜಿಹಾದ್ನ ಚರ್ಚೆ. ಅಂದ್ರೆ ಮತಕ್ಕೋಸ್ಕರ ಧರ್ಮದ ನಡುವೆ, ಜಾತಿಗಳ ನಡುವೆ ಯಾವ ಹಂತಕ್ಕೆ ಬೇಕಾದರೂ ವೈಮನಸ್ಸನ್ನ ಹುಟ್ಟುಹಾಕ್ಲಿಕ್ಕೆ ನಾವು ರೆಡಿ ಅನ್ನೋ ಸ್ಪಷ್ಟ ಸಂದೇಶವನ್ನ ನೀಡ್ತಿದ್ದಾರೆ ನಮ್ಮ ರಾಜಕಾರಣಿಗಳು. ಮತ್ತೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುವಲ್ಲಿ ನಿರತರಾಗಿದ್ದಾರೆ ನಮ್ಮ ಜನಪ್ರತಿನಿಧಿಗಳು. ಇದೆಲ್ಲವನ್ನ ಗಮನಿಸುವಂತಹ ದೌರ್ಭಾಗ್ಯ ಈ ನೆಲದ ಮತದಾರರದು. ರಾಜು ಕಾಗೆ, ಸನ್ಮಾನ್ಯ ಶಾಸಕರಾದ ರಾಜು ಕಾಗೆ ಅವರ ಪ್ರಕಾರ ಹಿಂದೂ ಕಾರ್ಯಕರ್ತರು ಭಿಕಾರಿಗಳಂತೆ. ವೋಟ್ ಕೇಳಿಕ್ ಮನೆಗೆ ಹೋಗ್ತಿರಲ್ಲ, ನಿಮ್ಮನ್ನ ನಾವೇನಂತ ಕರಿಬೇಕು? ಅದೇ ಪದವನ್ನ ಪ್ರಯೋಗ ಮಾಡಿದ್ರೆ ಸಹಿಸ್ಕೊಳ್ತಾರ ರಾಜು ಕಾಗೆ ಅವರು? ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಮತ್ತೆ ಇದೀಗ ಧರ್ಮಾಸ್ತ್ರ ಪ್ರಯೋಗ ಆಗ್ತಾ ಇದೆ. ಒಂದ್ ಕಡೆ ರಾಜು ಕಾಗೆ ಅವರ ಈ ಭಿಕಾರಿ ಹೇಳಿಕೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಅತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಂಡಿಡೇಟ್ ಹೆಸರಲ್ಲಿರ್ತಕ್ಕಂಥ ಶಿವನನ್ನ ಉದ್ದೇಶಿಸಿ ಇದು ಶಿವ ಹಾಗೆ ರಾಮನ ನಡುವಿನ ಯುದ್ಧ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರು. ಮತ್ತೊಂದು ಕಡೆ ಮರಿಯಾ ಅಲಿ ಖಾನ್ ಅವರ ಪ್ರಕಾರ, ಆಲಂ ಖಾನ್ ಅವರ ಪ್ರಕಾರ ವೋಟ್ ಜಿಹಾದ್ ಮಾಡಬೇಕಂತೆ. ಬಿಜೆಪಿ ಸಮಾವೇಶದಲ್ಲಿ ಭಾಗಿಯಾಗೋ ಮುಸಲ್ಮಾನರಿಗೆ ಅನ್ನ ನೀರು ಸಿಗದೆ ಇರೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕಂತೆ. ಅಂದ್ರೆ ಅಭಿವೃದ್ಧಿ ವಿಚಾರ ಚರ್ಚೆ ಬೇಡ, ಪ್ರಣಾಳಿಕೆಗಳಲ್ಲಿ ಪ್ರಕಟ ಮಾಡಿರುವ ವಿಚಾರಗಳ ಚರ್ಚೆ ಬೇಡ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಬೇಡ. ಬೇಕಾಗಿರೋದು ಕೇವಲ ಧರ್ಮಗಳ ನಡುವಿನ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಬಾಂಧವ್ಯವನ್ನ, ಭ್ರಾತೃತ್ವವನ್ನ ಹಾಳುಗೆಡುವಂತಹ ವಿಚಾರಗಳ ಚರ್ಚೆ ನಮ್ಮ ರಾಜಕಾರಣಿಗಳಿಗೆ. ರಾಜು ಕಾಗೆ ಅವರ ಮಾತನ್ನು ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಮೋದಿ ಸತ್ತಪ್ಪ ನಾಳೆ ಯಾರಿಗೆ ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ, ಮೋದಿ ತಗೊಂಡು ನೆಕ್ಕಲ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ, ನೀವು ವಾರಾಣಸಿ ಇಲ್ಲಿ ಯಾರು ನಿಂತಾರು? ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವೆ ನೀ ಏನ್ ಮಾಡಿದ್ರಿ ಬೇಕಲ್ಲ. ಇದೇ ಹೊಂಟಿತ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇವತ್ತಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾನ ಹೊಸವಾಗಿ ಇವರು ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದರೆ ನನ್ನ ಲೆವೆಲ್ ಅಲ್ಲದ. ಆ ಬೀಪ್ ಶಬ್ದದ ಹಿಂದೆ ಭಯಂಕರವಾದ ಪದ ಇತ್ತು. ಅದನ್ನ ನಾವು ಜನರಿಗೆ ತಿಳಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಭಿಕಾರಿ ಅಂತ ಹೇಳಿ ಕನ್ವರ್ಟ್ ಮಾಡಿ ಹೇಳ್ತಿದೀವಿ. ಭಿಕಾರಿ ಅನ್ನೋದನ್ನ ಕೇಳಿಸ್ಕೊಳ್ಳೋಕೇನೆ ಕಷ್ಟ. ಅಂಥದ್ರಲ್ಲಿ ಅವರು ಈ ಬೀಪ್ ಹಿಂದೆ ಏನ್ ಮಾತನಾಡಿರಬಹುದು ಊಹೆ ಮಾಡ್ಕೊಳ್ಳಿ. ಚರ್ಚೆ ಪ್ರಾರಂಭ ಮಾಡೋಣ. ಬಿಜೆಪಿ ವಕ್ತಾರೆ ಸುರಭಿ ಹೊದಗೆರೆ ಸ್ಟುಡಿಯೋದಲ್ಲಿ, ಮುಸ್ಲಿಂ ಚಿಂತಕರಾದ ಅಬ್ದುಲ್ ರಜಾಕ್ ಅವರು, ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್, ಹಾಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು. ಕಾಂಗ್ರೆಸ್ನವರು ಈ ಥರ ಡಿಬೇಟ್ಗೆ ವಕ್ತಾರರನ್ನು ಕಳಿಸಲ್ವಂತೆ. ಯಾಕೆ? ಹೇಳಿಕೆ ಕೊಡ್ಲಿಕ್ಕಾಗತ್ತೆ, ಅದನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಪ್ರಶ್ನೆನ ಅಲ್ಲಿಗೆ ಬಿಟ್ಟು ಚರ್ಚೆ ಪ್ರಾರಂಭ ಮಾಡೋಣ. ಅಬ್ದುಲ್ ರಜಾಕ್ ಅವರೇ, ರಾಜು ಕಾಗೆ ಅವರ ಹೇಳಿಕೆ 40 ವರ್ಷದ ಹಿಂದೆ ನಾನು ಇದನ್ನು ಮಾಡಿಬಿಟ್ಟಿದ್ದೀನಿ ಅನ್ನೋ ಮೂಲಕ ಅವ್ರು ಹೇಳಿದ್ರು ಹೌದು ನಾನು ಬಿಜೆಪಿಯಲ್ಲಿ ಇದ್ದೆ ಅಂತ. ಬಿಜೆಪಿಯಲ್ಲಿದ್ದ ಸಂದರ್ಭದಲ್ಲಿ ರಾಮನಿಗೋಸ್ಕರ ಹೋರಾಟ ಮಾಡಿದವರು ಇವತ್ತು ಅದೇ ರಾಮನಿಗೋಸ್ಕರ ಹೋರಾಟ ಮಾಡ್ದ ಹಿಂದೂ ಕಾರ್ಯಕರ್ತರನ್ನ ಭಿಕಾರಿ ಅಂತ ಕರೀತಾರೆ. ಹಂಗಾದ್ರೆ ಅವ್ರು ಹಿಂದೆ ಭಿಕಾರಿ ಆಗಿದ್ರ ಅಂತ ಹೇಳಿ ನಾವು ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪಿದೆಯಾ? ಹಿಂದೂ ಕಾರ್ಯಕರ್ತ ಅಂದ್ರೆ ಏನು ಸ್ಮಿತಾ? ಹಿಂದುತ್ವಕ್ಕೋಸ್ಕರ, ಹಿಂದುವಿನ ಆರಾಧ್ಯ ದೈವವಾದ ರಾಮನಿಗೋಸ್ಕರ ಹೋರಾಟ ಮಾಡುವ ಕಾರ್ಯಕರ್ತರು. ಎಕ್ಸ್ಪ್ಲೈನ್ ಮಾಡಿದೀನಿ, ಮತ್ತೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಅಪಾಯ ಇದೆಯಾ? ಹಿಂದೂ ಧರ್ಮಕ್ಕೆ ಅಪಾಯ ಇದೆಯಾ? ಇದು ಹಿಂದೂ ಕಾರ್ಯಕರ್ತರು ಅಂತ ಅವ್ರು ಏನಾದ್ರು ಹೇಳಿದ್ರ? ಇವಾಗ ಜೈ ಶ್ರೀರಾಮ್ ಅಂತ ಕೂತ್ಕೊಂಡು ಮತ ಕೇಳೋರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ ನೋಡಿ. 2014ರಿಂದ ಇದುವರೆಗೆ ನಿಮ್ ಪ್ರಕಾರ ಯಾರು ಜೈ ಶ್ರೀರಾಮ್ ಅನ್ನೋದು? ಮುಸಲ್ಮಾನ್ ಡೂಪ್ಲಿಕೇಟ್ ಹಿಂದೂಸ್. ಹೌದು, ಭಗವಂತ ರಾಮನನ್ನ
ಒಂದು ಎಲೆಕ್ಷನ್ ಐಡಲ್ ಹಂಗೆ ಮಾಡಿ ಶ್ರದ್ಧೆ ಭಕ್ತಿ ಆರಾಧ್ಯ ಅದೆಲ್ಲ ಬೇಡ. ಇವ್ರು ಈ ಕಡೆ ಭಗವಂತ ರಾಮನನ್ನ ಬರೀ ವೋಟ್ಗೋಸ್ಕರ ಒಂದು ಎಲೆಕ್ಷನ್ ಟೂಲ್ ಆಗಿ ಇವರು ಯೂಸ್ ಮಾಡ್ತಿದ್ರಲ್ಲ, ಅವ್ರು ಕರೆಕ್ಟ್ ಆಗಿ ಉತ್ತರ ಅವ್ರು ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಕೂಡ ಡ್ಯೂಪ್ಲಿಕೇಟ್ ಹಿಂದೂ ಆಗಿದ್ರು ಅಂತ ನಿಮ್ಮ ಪ್ರಕಾರ ಅವ್ರಿಗೆ ಸೇರಿದ್ದು. ಇವತ್ತಿನ ಮಾತಿನ ಬಗ್ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಅವ್ರು ಏನ್ ಹೇಳಿದ್ದಾರೆ, ಭಗವಂತ ರಾಮನ ಹೆಸರು ನೀವು ಚುನಾವಣೆಗೆ ಯಾಕೆ ಹೇಳ್ಕೊಳ್ತೀರಾ? ಇವಾಗ ಮೋದಿ ಅವರು ಬಂದ್ಬಿಟ್ಟು ಭಾಷಣ ಕೊಡುವಾಗ ಜೈ ಶ್ರೀರಾಮ್ ಅಂತ ಯಾಕೆ ಹೇಳ್ತಾರೆ? 10 ವರ್ಷ ಇವರ ಅಚೀವ್ಮೆಂಟ್ಸ್ ಏನು, ಏನೇನನ್ನ ಅಚೀವ್ ಮಾಡಿದ್ದಾರೆ ಅದನ್ನ ಅವ್ರು ಹೇಳ್ಬೇಕು. ಮುಂದಿನ 5 ವರ್ಷಕ್ಕೆ ನಾವು ಈ ತರ ಮಾಡಿದ್ವಿ, ಇಷ್ಟೆಲ್ಲ ನಮ್ಮ ಸಾಧನೆಗಳು, ಮುಂದೆ 5 ವರ್ಷಕ್ಕೆ ನಾವು ಇದನ್ನೆಲ್ಲ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಮಾಡಿ ಹೇಳ್ಬೇಕು. ಚುನಾವಣೆ ಇವಾಗ 10 ವರ್ಷ ಇವ್ರದ್ದು ಸರ್ಕಾರ ನಡೆದು ಮುಗ್ದೋಯ್ತು. ಇವಾಗ 2 ಫೇಸಸ್ ಆಫ್ ಎಲೆಕ್ಷನ್ ನಡೆದ ನಂತರ ರಾಜಸ್ಥಾನದಲ್ಲಿ ನಿಂತ್ಕೊಂಡು ಇವ್ರು ಯಾವ ತರ ಮಾತಾಡ್ತಾರೆ ಅಂದ್ರೆ, ತುಮಾರ ಮಂಗಳ್ ಸೂತ್ರ ಚೀನ್ ಲಿಯಾ ಜಾಯೇಗಾ. ಅದು ಚಿಕ್ಕ ವಯಸ್ಸಲ್ಲಿ ಅಜ್ಜಿಗಳು ಬೈದಾರ ನಡೆಯಿದೆ, ಅದು ಭೂತ ಬಂದ್ಬಿಡುತ್ತೆ, ನಿನ್ಗೆ ಹಿಡ್ಕೊಂಡು ಹೋಗ್ಬಿಡುತ್ತೆ ಅಂತ. ಆ ತರ ಡ್ರಾಮಾ ಮಾಡ್ಕೊಂಡು ನಿಂತಿರೋ ಪ್ರಧಾನಿಗೆ ಇವತ್ತು ನಾಚಿಕೆ ಆಗಲ್ವಾ ಈ ತರದ ಹೇಳಿಕೆಗಳು ಕೊಡಕ್ಕೆ? ಹೇಳ್ತೀನಿ, ಕಂಪ್ಲೀಟ್ ಮಾಡೋಣ. ಮುಸಲ್ಮಾನರ ಬಗ್ಗೆ ಅವ್ರು ಯಾವ ತರ ಮಾತಾಡ್ತಾರೆ, ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಈ ದೇಶಕ್ಕೆ. ಇನ್ನ ಹೇಳಿಗಳ ತರ ಓಡೋದವ್ರು ಇವರು ಸ್ವಾತಂತ್ರ್ಯದ ಹೋರಾಟಕ್ಕೆ, ಇದಕ್ಕೆ ಪ್ರಾಣ ಇದಕ್ಕೆ ರಕ್ತ ಕೊಟ್ಟವ್ರು ನಾವು. ನಮ್ಮ ಬಗ್ಗೆ ಇವತ್ತು ಯಾವ ತರ ಮಾತಾಡ್ತಾರೆ ಇವರು? ಗುಸ್ಪೇಟಿಯಾಗಳು, ಇನ್ಫಿಲ್ಟ್ರೇಟರ್ಸ್ ಅಂತ ಹೇಳ್ತಾರಲ್ಲ, ನಮ್ ಕೇಳಿಸ್ಕೊಂಡು ಕೂತಿರ್ಬೇಕು ಇಲ್ಲಿ. ಇವಾಗ ರಾಜೀವ್ ಗಾಂಧಿ ಅವ್ರ ಒಂದು ಮಾತು, ಆ ಮಾತನ್ನ ನಾವು ತಪ್ಪು ಅಂತ ಒಪ್ಕೊಳ್ಬೇಕು ಅಂದ್ರೆ, ಮೋದಿ ಅವ್ರು ಹಂಗೆ ಹೇಳೋದು ಮುಸಲ್ಮಾನರಿಗೆ ಅವರ ಭಾವನೆಗಳಿಗೆ ಧಕ್ಕೆ ತರುತ್ತೆ, ನೋವುಂಟು ಮಾಡುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕು ಅಂತಂದ್ರೆ, ರಾಜಕೀಯಕ್ಕೋಸ್ಕರ ಹಿಂದುತ್ವ ಅನ್ನೋರನ್ನ, ಜೈ ಶ್ರೀರಾಮ್ ಅನ್ನೋರನ್ನ, ನಿಮಗೆ ಹಿಂದೂ ಕಾರ್ಯಕರ್ತರು ಅಂದ್ರೆ ನಿಮಗೆ ಸಹಿಸ್ಲಿಕ್ಕೆ ಸಾಧ್ಯ ಇವೆಲ್ಲ. ಬಟ್ ಇದೆ ಅಲ್ಲ ಅಲ್ಲ ಕೇಳಿಸ್ಕೊಂಬಿಡಿ, ನಾನು ಈ ಪ್ರಶ್ನೆ ಕೇಳಲೇಬೇಕು ರಜಾಕ್ ಅವ್ರಿಗೆ. ಇಲ್ಲ ಇಲ್ಲ ಕೇಳಿ ಕೇಳಿ. ಪ್ರಧಾನಿಗಳ ಬಾಯಲ್ಲಿ ಆ ಥರದ ಮಾತನ್ನ ಕೇಳಲಿಕ್ಕೆ ನಿಮಗೆ ನೋವಾಗುತ್ತೆ ಅನ್ನೋದನ್ನ ನಾನು ಕೂಡ ಗೌರವಿಸ್ತೀನಿ. ಒಂದು ಸಮುದಾಯಕ್ಕೆ ನೋವಾಗೋ ರೀತಿಯಲ್ಲಿ ಮಾತನಾಡಿದ್ರೆ ಪ್ರಧಾನಿಯಾಗಿದ್ರು ಕೂಡ ತಪ್ಪೆ. ಅದೇ ರೀತಿಯಲ್ಲಿ ಒಬ್ಬ MLA ನಿಂತ್ಕೊಂಡು ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಅನ್ನೋರು, ಜೈ ಶ್ರೀರಾಮ್ ಜೈ ಶ್ರೀ ಬಿಜೆಪಿ ಕಾರ್ಯಕರ್ತರು ಅಂತ ಅವ್ರು ಹೇಳಿಲ್ಲ, ಜೈ ಶ್ರೀರಾಮ್ ಅಂತ ಹೇಳಿರೋದು. ಮತ್ತೊಂದ್ಸತಿ ಬೇಕಾದ್ರೆ ಬೈಟ್ ಪ್ಲೇ ಮಾಡ್ತೀನಿ. ಜೈ ಶ್ರೀರಾಮ್ ಹಂಗಂದ್ರೆ ನಿಮ್ ಪ್ರಕಾರ ಬಿಜೆಪಿ ಅವ್ರು ಮಾತ್ರ ಜೈ ಶ್ರೀರಾಮ್ ಅನ್ನೋದಾ? ಬಿಜೆಪಿ ಅವ್ರು ಮಾತ್ರ ಜೈ ಶ್ರೀರಾಮ್ ಅನ್ನೋದಾ? ಒಂದ್ ಹೇಳಿ ರಜಾಕ್ ಅವ್ರು ಹೇಳಿರೋದು ಜೈ ಶ್ರೀರಾಮ್ ಅನ್ನೋರು ಅಂತನಾ ಅಥವಾ ಬಿಜೆಪಿ ಕಾರ್ಯಕರ್ತರು ಅಂತನಾ? ಸುಮ್ನೆ ಇಲ್ಲಿ ಜೈ ಶ್ರೀರಾಮ್ ಅನ್ಕೊಂಡು ಸುಮ್ನೆ ಮತ ಕೇಳ್ಕೊಂಡು ಹೋಗ್ತಿದ್ರಲ್ಲ, ಅವರನ್ನ ಅಂತ ಹೇಳ್ಬಿಟ್ಟು ಅವರನ್ನ ಉದ್ದೇಶಿಸಿನೇ ಅವ್ರು ಹೇಳಿರೋದು. ಅಂದ್ರೆ ಜೈ ಶ್ರೀರಾಮ್ ಅನ್ನೋರ್ಗೆ ಭಿಕಾರಿ ಅಂತಂದ್ರೆ ಅವ್ರ ಮನಸ್ಸಿಗೆ ನೋವಾಗಲ್ಲ. ಇವಾಗ ನೀವೊಂದ್ ಮಾತು ಹೇಳಿ ನನಗೆ, ನೀವೊಂದ್ ಮಾತು ಹೇಳಿ, ಈ ದೇಶದಲ್ಲಿ 175 ಜನರ ಮಾಪ್ ಲಿಂಚಿಂಗ್ ಆಯ್ತು. ಸ್ವಾಮೀಜಿ ಮಾತಾಡ್ಲಿ. ಅಲ್ಲಲ್ಲ, ಇವರು ಅಕ್ಬರ್ ಅಂತ ಘೋಷಣೆ ನೀವು ಅದಕ್ಕೂ ಡೂಪ್ಲಿಕೇಟ್ ಅಂತೀರಾ? ಮೊದಲು ಅದನ್ನು ಸಮರ್ಥನೆ ಮಾಡಿ, ಆಮೇಲೆ ಜೈ ಶ್ರೀರಾಮ್ ಬಗ್ಗೆ ಬನ್ನಿ. ನೀವು ಜೈ ಶ್ರೀರಾಮ್ ಹೇಳೋದು ಈ ನಾನು ಕಿರ್ಚಿ, ನೀವು ಕಿರ್ಚಿ, ಸ್ವಾಮೀಜಿನೂ ಕಿರ್ಚಿದ್ರೆ ನಮ್ಮ ಆಡಿಯನ್ಸ್ ಸ್ವಿಚ್ ಆಫ್ ಮಾಡ್ತಾರೆ. ಜೈ ಶ್ರೀರಾಮ್ ಅನ್ನೋದು ಈ ಮಣ್ಣಿನ ಸತ್ವ. ಈ ಮಣ್ಣಿನ ಸತ್ವಕ್ಕಾಗಿ ನೀವುಗಳು ಕೂಗಾಡಬೇಕಂದ್ರೆ ಈ ತರ ಕೂಗಾಡೋದ? 75 ಹತ್ಯೆಗಳಲ್ಲೂ ಕೂಗಾಡಿದ್ರೆ ಏನಂತೀರಿ ನೀವು? ಅವಾಗೇನಂತೀರಿ ನೀವು? ಅದ್ರ ಬಗ್ಗೆನೂ ಸಮರ್ಥನೆ ಮಾಡಬೇಕು. ಯಾವ ಸಮರ್ಥನೆ ಮಾಡಬೇಕು? ಅಕ್ಬರ್ ಅಂತ ಕೂಗ್ತಾರಲ್ಲ, ಅವಾಗ ನೀವು ಹೇಳ್ತೀರಾ ಡೂಪ್ಲಿಕೇಟ್ ಅಂತ? ಯಾರು ಅಕ್ಬರು? ಜೈ ಶ್ರೀ ಮತ್ ಯಾರಾದ್ರೂ ಕೂಗಿದ್ರು ನಿಮ್ಮವರು